ಹರಿಯೋ ನದಿನೇನೋ ನೋಡ್ತೀರಾ? ಹರಿದಿರೋ ಬಟ್ಟೆ ಕಡೆನೂ ಗಮನ ಕೊಡ್ರಿ ಸ್ವಲ್ಪ. ಬಟ್ಟೆ ಹರಿದಿರೋದೇನೋ ನೋಡೋದು, ಅದಾಗದೆ ಕಾಣ್ತಿದೆ ಅಲ್ಲ. ರಾಗ, ಯಾಕೆ ಕೂತಿದ್ಯಮ್ಮ? ಎಲ್ರ ಮನೆಗೂ ಹಾಲು ಹಾಕಾಯ್ತಾ? ಮತ್ ಮನೆಗೆ ಹೋಗ್ಬೋದಿತ್ತಲ್ಲ, ಯಾಕೆ? ಏನ್ ರಾಗ ಇದು? ಬಟ್ಟೆ ಎಲ್ಲ ಹರಿದಿದೆ, ಏನಾಯ್ತು ಅಂತ ಹೇಳು. ನಿನ್ನೆ ಕೇಳ್ತಿರೋದು, ಯಾರು ಹೀಗ್ ಮಾಡಿದ್ದು? ಬಸಿಲ್ ಮನೆಗೆ ಹಾಕೋಕೆ ಅಂತಾನೆ. ಅವನ ಹೀಗ್ ಮಾಡಿದ್ದು? ರಾಗ, ಹೀಗೆ ನಾವು ಮೆತ್ತಗಿರೋದಕ್ಕೆ ಹೀಗೆಲ್ಲ ಆಗ್ತಿರೋದು ನೋಡು. ನಿನಗೋಸ್ಕರ ನಾನು ತಲೆ ತಗ್ಸಿ ಬದುಕಿದ್ದೀನಿ, ತಲೆ ತೆಗೆದು ಬದುಕ್ತೀನಿ. ಏನ್ ಅನ್ಕೊಂಡಿದ್ದಾರೆ ಎಲ್ರು ನಿನ್ ಬಗ್ಗೆ? ರಾಗ, ಹೆಣ್ಮಕ್ಳು ಬೆಳಗಿದ್ರೆ ದೀಪಾವಳಿ ಆಗುತ್ತೆ, ಅದೇ ಕೆಣಕಿದ್ರೆ ಊರೇ ದಿವಾಳಿ ಆಗೋಗುತ್ತೆ. ನಿನಗೋಸ್ಕರ ನಾನು ಎಷ್ಟು ನೋವು ಸಹಿಸ್ಕೊಂಡಿದ್ದೀನಿ, ಆದ್ರೆ ನೀನ್ ನೋವು ಅನುಭವಿಸೋದನ್ನ ನನ್ನಿಂದ ಸಹಿಸಕ್ಕಾಗಲ್ಲ ರಾಗ. ಏ ದೂದ್ ಬೇಡ, ಹಾಲು ತಗೊಂಡು ಮನೆ ಕಡೆ ಬಾ, ಸ್ವಲ್ಪ ಮಾತಾಡೋಕ್ಕಿದೆ. ಏನು ಮಾತಾಡ್ಬೇಕು ನಿನಗೆ? ಏನ್ ಮಾತಾಡ್ಬೇಕು? ಹುಡುಗಿರು ಮಿಡಿ ಹಾಕೊಂಡು ಮೈ ತೋರಿಸೋ ದೊಡ್ಡದಲ್ಲ, ಮೈ ತುಂಬ ಬಟ್ಟೆ ಹಾಕೊಂಡು ನಮ್ಮಂತ ಹುಡುಗರನ್ನ ಕಷ್ಟನ ಅರ್ಥ ಮಾಡ್ಕೊಳ್ತಾರಲ್ಲ, ಅದು ದೊಡ್ಡದು. ಏ ಅಮ್ಮ ಬಂದ್ರು. ಅಮ್ಮ ಅಮ್ಮ ಅಲ್ಲ, ಅವಳ ಅಮ್ಮನ ಮನೆ ಕೆಲ್ಸೋಳು ಕಣ ಅವಳು. ಅಯ್ಯೋ ಪಾಪ ಅಂತ ಮನೇಲಿ ಇಟ್ಕೊಂಡಿದ್ದಾರೆ. ಊರ್ನವ್ರಿಗೆಲ್ಲ ಹಾಲು ಕೊಟ್ಟು ಕೊಟ್ಟು ಆ ಹಾಲಿನಂತ ಹುಡುಗಿ ಒಡೆದೋಗಿದ್ದಾಳೆ. ಹೋಗ್ಲಿ ಬಿಡು, ಹೊಡೆದಿರೋ ಹಾಲಲ್ಲೇ ರಸಗುಲ್ಲ ಮಾಡ್ಲಿಕ್ಕಾಗೋದು. ರೀ, ನಮ್ಮ ರಾಗನ್ಗೆ ಆರತಿ ಮಾಡಬೇಕು. ನನ್ನ ಪ್ರಶ್ನೆಗೇನು ಉತ್ತರನೇ ಕೊಡ್ಲಿಲ್ಲ ನೀವು. ಕೆಲವೊಂದು ಪ್ರಶ್ನೆಗಳಾಗೆ ಉಳ್ಕೊಳ್ತವೆ, ಉತ್ತರ ಸಿಗಲ್ಲ. ನಮ್ಮ ರಾಗ ಯಾವ ರಾಗ? ಗೊತ್ತು ಗುರಿ ಇಲ್ಲದೆ ಇರೋರಿಗೆ ಅನ್ನದಾಸೋಹ ಮಾಡಕ್ಕೆ ಇದು ಧರ್ಮಸ್ಥಳನೂ ಅಲ್ಲ, ಅನ್ನಪೂರ್ಣೇಶ್ವರ ದೇವಸ್ಥಾನನೂ ಅಲ್ಲ.
ಕೈ ಮುಗಿದು ಕೇಳ್ಕೊತೀನಿ. ಇವಳು ನಿಮ್ಮ ತೋಳಲ್ಲಿ ಮಲಗಿ ನಿದ್ರೆ ಮಾಡದೇ ಇರ್ಬೋದು. ಆಕಾಶದಲ್ಲಿರೋ ಚಂದ್ರನ್ ತೋರಿಸಿ ಒಂದು ತುತ್ತು ಅನ್ನ ಇವಳಿಗೆ ನೀವು ತಿನ್ನಿಸ್ತೇ ಇರ್ಬೋದು. ಒಂದು ದಿನನಾದ್ರೂ ನಿಮ್ಮ ಮಗಳು ಅಂತ ಇವಳಿಗೆ ನೀವು ಪ್ರೀತಿಸ್ತೇ ಇರ್ಬೋದು. ಆದ್ರೆ ಇವಳು ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದಾಳೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಈ ಮಗು ಅಯ್ಯೋ ಅಂದ್ರೆ ನಮ್ಗೆ ಒಳ್ಳೇದಾಗಲ್ಲ ರೀ. ಏನೋ ದೇವ್ರ ದಿಂಡ್ರು ಪಾಪ ಪುಣ್ಯ ಅಂತ ಭಯ ಪಡಿಸ್ತಾ ಇದೀಯಾ? ಇಂಥ ಮಳ್ ಮಾತಾಡಿನೇ ಅವತ್ ನನ್ನ ಮಗನ್ ಮನ್ಸ್ ಗೆದ್ದು ಆ ದರಿದ್ರನ ಈ ಮನೆಯಲ್ಲಿ ಉಳಿಸ್ಕೊಂಡಿರೋದು ನೀನು. ನನ್ನ ಮಗುನ ದರಿದ್ರ ಗಿರಿದ್ರ ಅಂದ್ರೆ ನಾನು ಸುಮ್ಮನಿರಲ್ಲ. ಒಂದ್ ಸಲ ಅಲ್ಲ 100 ಸಲ ಹೇಳ್ತೀನಿ. ಊರಿಗೆಲ್ಲ ಡಂಗುರ ಸಾರಿಸ್ತೀನಿ, ಕಟ್ಔಟ್ ಹಾಕ್ಸ್ತೀನಿ. ಏನಂತ ಹೇಳು? ಇವಳು ನನ್ನ ಪಾಲಿಗೆ ಬರೀ ದರಿದ್ರ ಅಲ್ಲ, ಅಷ್ಟ ದರಿದ್ರ ಅಂತ. ಇವಳು ನನ್ನ ಮನೆಯಲ್ಲಿ ಇನ್ನು ಯಾಕೆ ಬದುಕಿದಾಳೆ ಅಂತ ನಾನು ಹಗಲು ರಾತ್ರಿ ಯೋಚನೆ ಮಾಡ್ತಾನೆ ಇರ್ತೀನಿ. ಈ ನನ್ನ ತಾಯಿ ಗಂಗೆ ಸಾಕ್ಷಿಯಾಗಿ, ಈ ಮನೆ ದೇವರ ಸಾಕ್ಷಿಯಾಗಿ ಇವಳು ನನ್ನ ಪಾಲಿಗೆ ಸತ್ಲು. ಈ ಮನೆಯಲ್ಲಿ ಇವಳು ಒಂದು ವಸ್ತುವಾಗಿ ಮಾತ್ರ ಇರ್ತಾಳೆ ಅಂತ ನೀನು ಮಾತು ಕೊಟ್ಟಿದೀಯಾ? ಹೌದೋ ಅಲ್ವೋ? ಕೊಟ್ಟಿದ್ದೀನಿ. ಇವಳು ನನ್ನ ಕಣ್ಣು ಮುಂದೆ ಜೀವಂತವಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ಮಾತು ಕೊಟ್ಟಿತ್ತು. ಮತ್ತೇನಾಯ್ತು? ಅವಳ ಮೈ ಮೇಲೆ ಸರಿಯಾಗಿರೋ ಒಂದ್ ಜೊತೆ ಬಟ್ಟೆ ಇಲ್ದಿರೋದು ನೋಡಿ ಊರವರೆಲ್ಲ ಆಡ್ಕೊತಿದ್ದಾಳೆ. ಅವಳು ಎಷ್ಟು ನೋವು ಸಂಕಟ ಅನುಭವಿಸಿದಾಳೆ ಗೊತ್ತಾ? ಅದ್ ನನ್ನಿಂದ ನೋಡಕ್ ಆಗ್ತಿಲ್ಲ ರೀ. ಅದಕ್ಕೆ ನಾನ್ ಕಾರಣನಾ? ಅವಳಿಗೆ ಬಟ್ಟೆ ಇಲ್ಲ, ಮರ್ಯಾದೆ ಇಲ್ಲ ಅಂತ ನನ್ನ ಮನೆ ವಸ್ತು ಮತ್ತೆ ಸಮಯನ ವ್ಯರ್ಥ ಮಾಡಿ ಅವಳಿಗೆ ಆರ್ತಿ ಎತ್ತಿ ಹೊಸ ಬಟ್ಟೆ ಕೊಡಿಸೋ ಅವಶ್ಯಕತೆ ಇಲ್ಲ ನನಗೆ. ಇವಳಿಗೆ ಆರ್ತಿ ಮಾಡಿ ಅಂತ ಹೇಳ್ತಿರೋದು ಇವಳಿಗೆ ಹೊಸ ಬಟ್ಟೆ ಬೇಕು ಅನ್ನೋ ಆಸೆಯಿಂದ ಅಲ್ಲ ರೀ. ಇವಳು ಈ ಮನೆಯವಳು. ಇವಳಿಗೂ ಅಪ್ಪ, ಅಮ್ಮ, ಅಜ್ಜಿ, ತಮ್ಮ, ಅಕ್ಕ ಎಲ್ಲರೂ ಇದ್ದಾರೆ ಅಂತ ಊರವ್ರಿಗೆ ಗೊತ್ತಾಗ್ಲಿ ಅಂತ. ಊರಲ್ಲೆಲ್ರು ಇವಳು ಅನಾಥೆ, ಅಬಲೆ, ಕೆಲಸದವಳು ಅಂತ ಇವಳನ್ನ ಕುಕ್ಕಿ ತಿನ್ನೋ ರಣ ಹದುಗಳ ತರ ನೋಡ್ತಿದ್ದಾರೆ. ಅವತ್ತೇ ಹೇಳಿಲ್ವ ನಾನು, ಹೆಣ್ಮಗಳನ್ನ ಹಡಿದ್ರೆ ಇಂಥದ್ದೆಲ್ಲ ನೋವುಗಳನ್ನ ಅನುಭವಿಸ್ಬೇಕಾಗುತ್ತೆ ಅಂತ. ಇಷ್ಟೇ ಅಲ್ಲ, ಎಲ್ಲಾ ರೀತಿಯಲ್ಲೂ ಇದು ನೋವೇ. ನನ್ನ ಕರ್ಮ. ನನ್ನ ನೆಮ್ಮದಿನ ಸಂತೋಷನ ಹಾಳು ಮಾಡಕ್ಕಂತಲೇ ನೀನು ಹರಕೆ ಹೊತ್ಕೊಂಡು ಇವಳನ್ನ ಹೆತ್ತಿದ್ಯಾ. ಎಷ್ಟು ಪ್ರಯತ್ನ ಮಾಡಿದೆ ಅವತ್ತೇ ಸಾಯಿಸ್ಬೇಕು ಅಂತ. ಪ್ರತಿ ಹೆಜ್ಜೆಗೂ ಅಡ್ಡ ಬಂದೆ ನೀನು. ಅವತ್ತೇ ನಿನ್ನ ಹೊಟ್ಟೆಯಲ್ಲಿರೋ ಪಿಂಡಕ್ಕೆ ಪಿಂಡ ಇಡೋ ಆಸೆ ಇತ್ತು. ಅವತ್ತು ಅವಳನ್ನ ಕಾಪಾಡ್ಬಿಟ್ಟು ಇವತ್ತು ಬದುಕೋದಕ್ಕೆ ಭಿಕ್ಷೆ ಬೇಡಿದ್ರೆ, ಅವತ್ತೇ ಸತ್ತೋಗಿದ್ರೆ ನಾನು ನೀನು ನೆಮ್ಮದಿಯಾಗಿರ್ಬೋದಾಗಿತ್ತು. ಅನುಭವಿಸು. ಹೌದು, ಇವಳು ನಗನಗ್ತಾ ಸಂತೋಷವಾಗಿರ್ತಾಳೆ ಅಂತ ನಾನು ಇವಳನ್ನ ಬದುಕಿಸ್ಕೊಟ್ರೆ. ಆದ್ರೆ ಇವತ್ತು ಬೀದಿಯಲ್ಲಿರೋ ನಾಯಿಗಳೆಲ್ಲ ಇವಳು ನೋಡಿ ಜೋಲ್ಸಿರಿಸ್ತಿರೋದು ನೋಡಿದ್ರೆ ನಾನು ಇವಳು ಉಳಿಸ್ಕೊಂಡು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಇವಳು ಈ ಮನೇಲಿ ಹುಟ್ಟಿ ಈ ರೀತಿ ಕಷ್ಟ ಪಡೋದಕ್ಕಿಂತ ಅವತ್ತು ಸತ್ತು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈಗಲೂ ಸಮಯ ಮೀರಿಲ್ಲ ಸಹಾಯ ಕೇಳೋಳ್ಗೆ. ಸಹಾಯಕ್ಕೆ ಕಷ್ಟನೋ ಭಯನೋ ಆದ್ರೆ ನನ್ನ ಬಂದು ನೋಡಕ್ ಹೇಳು, ನಾನೇ ಸಹಾಯ ಮಾಡ್ತೀನಿ. ಪೀಡೆ ತೊಲಗ್ತು ಅಂತ ತಣ್ಣೀರು ಸ್ನಾನ ಮಾಡಿ ಒಂದು ಒಳ್ಳೆ ಸಿಹಿ ಊಟ ಮಾಡೋಣ. ಅಮ್ಮ, ಹೊರಗಿನ ಕಸ ಗುಡಿಸಿ ಮೂಲೆ ಸೇರಿಸು. ಉಳಿದವ್ರಿಗೆ ಕೆಲಸ ಮಾಡಕ್ ಹೇಳು. ಕೇಳಿಸ್ತಾ ಇಲ್ವೇನೆ?
ಸಮಯ ಮೀರಿಲ್ಲ. ಸಾಯ ಕೇಳೋಳ್ಗೆ ಪೀಡೆ ತೊಲಗ್ತು ಅಂತ ತಣ್ಣೀರ್ ಸ್ನಾನ ಮಾಡಿ ಒಂದು ಒಳ್ಳೆ ಸಿಹಿ ಊಟ ಮಾಡೋಣ. ಇವಳಿ ಮನೇಲಿ ಹುಟ್ಟಿ ಈ ರೀತಿ ಕಷ್ಟ ಪಡೋದಕ್ಕಿಂತ ಅವತ್ ಸತ್ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಸಹಾಯಕ್ಕೆ ಕಷ್ಟನೋ ಭಯನೋ ಆದ್ರೆ ನನ್ನ ಬಂದು ನೋಡಕ್ ಹೇಳು, ನಾನೇ ಸಹಾಯ ಮಾಡ್ತೀನಿ. ನೀನ್ ಮಾಡ್ತಿರೋದ್ ಸರಿನಾ? ಸಾಯೋ ಅಂತ ಏನಾಗಿದೆ ಈಗ? ಇವಳಿ ಮನೇಲಿ ಹುಟ್ಟಿ ಈ ರೀತಿ ಕಷ್ಟ ಪಡೋದಕ್ಕಿಂತ ಅವತ್ ಸತ್ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಯ್ಯೋ, ಕೋಪದಲ್ಲಿ ದುಃಖದಲ್ಲಿ ಆಡಿದ ಮಾತನ್ನ ನೀನ್ ಇಷ್ಟೊಂದು ಗಂಭೀರವಾಗಿ ತಗೊಂಡ್ಬಿಟ್ಯಾ? ನನ್ ಮಾತಲ್ಲಿ ಆಡಿದ ಉದ್ದೇಶ ಮನ್ಸಲ್ಲಿ ಇರ್ಲಿಲ್ಲ ರಾಗ. ಈಗೇನು ಸಾಯ್ಬೇಕು ಅನ್ನೋದೇ ನಿನ್ ನಿರ್ಧಾರನಾ? ಸರಿ, ಬಾ ಬಾ. ನೇಣಾಕೊಂಡು ಸಾಯಕ್ಕೆ ಧೈರ್ಯ ಬೇಕು, ಈ ನೀರಲ್ಲಿ ಹಾರಕ್ಕೂ ಧೈರ್ಯ ಬೇಕು. ನನಗೆ ಧೈರ್ಯ ಇಲ್ಲ, ಅದಕ್ಕೆ ಇದನ್ನ ತಿಂದು ನಾವಿಬ್ರು ಒಟ್ಟಿಗೆ ಸಾಯೋಣ. ಯಾಕೆ? ನೀನ್ ಸಾಯ್ದು ನಿನ್ನಿಷ್ಟ, ನಾನ್ ಸಾಯ್ದು ನನ್ನಿಷ್ಟ ಅಲ್ವಾ? ಓಹೋ, ನಿನ್ನ ಅಕ್ಕ ತಮ್ಮ ಎಲ್ಲ ನಾನಿಲ್ಲ ಅಂದ್ರೆ ಬದುಕಲ್ಲ, ಆದ್ರೆ ನೀನಿಲ್ಲ ಅಂದ್ರೆ ನಾನು ಬದುಕ್ತೀನಿ ಅಲ್ವಾ? ನಾನು ದುಡುಕಿ ಆಡಿದ ಒಂದೇ ಒಂದು ಮಾತಿಗೆ ನೀನ್ ಇಂಥ ನಿರ್ಧಾರಕ್ಕೆ ಬಂದಿದ್ಯಲ್ಲ. ಆಡ್ಬೇಕಾಗಿರೋ ಮಾತುಗಳನ್ನ ಆಡಕ್ಕಾಗದೆ ನೀನ್ ಎಷ್ಟು ನೋವು ಅನುಭವಿಸಿದ್ಯಾ. ಆಗ್ಲೂ ಇದೇ ತರ ಯೋಚನೆ ಮಾಡ್ದ್ಯಾ? ಮಾತಾಡಕ್ ಬಂದ್ರು ಮಾತಾಡಕ್ ಆಗದೆ ಇದೀವಲ್ಲ, ನಾವು ಇದೇ ತರ ಯೋಚನೆ ಮಾಡ್ಬೇಕಾ? ಕಣ್ಣೀರಲ್ಲಿ ಖುಷಿ ಪಡೋದನ್ನ ಕಲಿಬೇಕು, ನೋವಲ್ಲಿ ಆನಂದ ಪಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಸಾವು ಎಲ್ಲದಕ್ಕೂ ಪರಿಹಾರ ಅಲ್ಲ ರಾಗ. ಕಷ್ಟ ಇಷ್ಟಪಡೋರು ಕಾಗಿನ ತಂದು ಮನೇಲಿ ಸಾಕಲ್ಲಮ್ಮ. ಸತ್ತಿರೋ ವ್ಯಕ್ತಿ ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸಲ್ಲ ಅಂತ ಗೊತ್ತಿದ್ರು, ಅವನು ಶಾಂತವಾಗಿ ಮೌನವಾಗಿರ್ತಾನೆ ಅಂತ ಗೊತ್ತಿದ್ರು ಜನ ಅವನ ಹತ್ರ ಹೋಗಕ್ಕೆ ಹೆದರ್ತಾರೆ. ಅದೇ ಬದುಕಿರೋ ವ್ಯಕ್ತಿ ಮುಖವಾಡ ಹಾಕೊಂಡು ಮೋಸ ಅನ್ಯಾಯ ಮಾಡ್ತಿದ್ರು ಜನ ಅವನ ಹತ್ರ ಹೋಗ್ತಾರೆ. ಅದೇ ಪ್ರಪಂಚ ರಾಗ. ನಮ್ಮ ಜನಕ್ಕೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕು. ಹಾಗೆ ನಿಮ್ಮ ತಂದೆಗೂ ಒಂದಿನ ಸತ್ಯ ಗೊತ್ತಾಗುತ್ತೆ, ಆದರೆ ಆ ಸಮಯ ಬರೋವರೆಗೂ ನೀನು ಕಾಯಬೇಕು ರಾಗ. ಅವ್ರ ದ್ವೇಷನೂ ಪ್ರೀತಿಯಾಗಿ ಬದಲಾಗುತ್ತೆ. ಅಲ್ಲಿವರೆಗೂ ಈ ನೋವನ್ನೆಲ್ಲ ಅನುಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲಮ್ಮ. ನೋಡು, ಇನ್ಯಾವತ್ತೂ ಇಂಥ ಕೆಟ್ಟ ನಿರ್ಧಾರ ತಗೊಳ್ಳಲ್ಲ ಅಂತ ನನಗೆ ಮಾತು ಕೊಡು.
ಒಂದು ನಿಮಿಷ ಇರು. ಒಂದು ನಿಮಿಷ ಇರು. ಒಂದು ಹೆಣ್ಣು ದಾವಣಿ ಉಡ್ಬೇಕಾದ್ರೆ ಆರತಿ ಶಾಸ್ತ್ರ ಆಗಿರ್ಬೇಕು. ಅದು ಈ ಮನೆ ಸಂಪ್ರದಾಯ. ಆದರೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಮೀರಿದ್ದು ಮನುಷ್ಯತ್ವ. ಆ ಮನುಷ್ಯತ್ವ ಈ ಮನೇಲಿಲ್ಲ. ಇನ್ಮೇಲೆ ನೀನು ಮೈ ತುಂಬ ಬಟ್ಟೆ ಉಡಬೇಕು. ಈ ಬಡತಾಯಿ ಕೊಟ್ಟಿರೋ ಈ ಅರಿಶಿನ ಕುಂಕುಮ ಈ ಬಾಳೆಹಣ್ಣು ಇದೇ ಶಾಸ್ತ್ರ ಅಂತ ತಿಳ್ಕೊ. ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ. ಇರು, ಬರ್ತೀನಿ. ನೋಡು, ಸಾಯಲೇಬೇಕು ಅಂತ ಮನಸ್ಸು ಮಾಡಿರೋ ರಾಗಾಗೆ ತಾಯಿ ಮಮತೆ ಬದುಕಿನ ಆಶಾ ಕಿರಣ ಆಗಿದೆ. ಆದರೆ ವಯಸ್ಸಿಗೆ ಬಂದ ಹೆಣ್ಣು ಈ ಕ್ರೂರ ಪ್ರಪಂಚದಲ್ಲಿ ಬದುಕೋದಕ್ಕೆ ತಾಯಿ ಮಮತೆ ಇದ್ರೆ ಮಾತ್ರ ಸಾಲಲ್ಲ. ಇಡೀ ಮನೆಯವ್ರ ಪ್ರೀತಿ ಬೇಕು. ಅವಳನ್ನ ಅರ್ಥ ಮಾಡ್ಕೊಳ್ಳೋ 10 ಮನಸ್ಸು ಬೇಕು. ನಿನ್ನ ಜೊತೆ ನಾವಿದ್ದೀವಿ ಅಂತ ಮಾತು ಕೊಡೋ ಕೈಗಳು ಬೇಕು. ಧೈರ್ಯವಾಗಿರುವಂತ ಭರವಸೆ ಕೊಡೋ ಬಾಯಿರಬೇಕು. ಅಂಥ ಮಾತುಗಳು ಭರವಸೆಗಳು ಮಾತ್ರ ಒಂದು ಹೆಣ್ಣಿಗೆ ರಕ್ಷೆಯಾಗಿರುತ್ತೆ. ಏನೇ ಇದು ಮಟ್ಕ ಆಡೋರು ಅನ್ಸುತ್ತೆ. ಇವ್ರಿಗೇನು ಅಪ್ಪ ಅಮ್ಮ ಹೆಂಡತಿ ಸಂಸಾರ ಇಲ್ವಾ? ಒಂದು ನಿಮಿಷ ಇರು.
ಇದು ಮಟ್ಕ ಆಡೋರು ಅನ್ಸುತ್ತೆ. ಇವ್ರಿಗೇನು ಅಪ್ಪ ಅಮ್ಮ ಹೆಂಡತಿ ಸಂಸಾರ ಇಲ್ವಾ?